98 ಲಕ್ಷಕ್ಕೆ ಮೆಟ್ರೋ ಸ್ಟೇಷನ್ ಬಳಿ ಒಳ್ಳೆ ಬಾಡಿಗೆ ಆದಾಯ ಬರುವಂತಹ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ರಲ್ಲ, ಇದೇ ಮನೆ. ಕ್ವಾಲಿಟಿ ಚೆನ್ನಾಗಿದೆ, ಫಿನಿಶಿಂಗು ಚೆನ್ನಾಗಿದೆ, ಪ್ಲಾನಿಂಗು ಮಸ್ತಾಗಿದೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಈ ಮನೆಯಿಂದ ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಕಣ್ರಿ. ಹಾಗಾದ್ರೆ ನಾಗಸಂದ್ರ ಮೆಟ್ರೋಗೆ 1.5 ಕಿಲೋಮೀಟರ್. ಮಂಜುನಾಥ ನಗರ ಮೆಟ್ರೋ ಇನ್ನೆಷ್ಟ್ರಿ? 1.25 ಕಿಲೋಮೀಟರ್. ತುಮಕೂರು ಹೈವೇ ಸರ್, ಚಿಕ್ಕಬಿದ್ರಕಲ್ಲು ಮೆಟ್ರೋ ಇಂದ ಇಲ್ಲಿಗೆ ಎಷ್ಟಾಗುತ್ತೋ ಸೇಮ್ ಹೈವೇಗೂ ಅಷ್ಟೇ ಆಗುತ್ತೆ, ಅಲ್ಲೇ ಅಲ್ವಿರೋದು. ಒಂದು 5ರಿಂದ 7 ನಿಮಿಷದಲ್ಲಿ ಮೆಟ್ರೋ ಇಲ್ಲ ಬಸ್ ಸ್ಟ್ಯಾಂಡು ಹೈವೇ ಅಲ್ಲಿ ಇರ್ತೀರಾ, ಅದು ನನ್ನ ಗ್ಯಾರಂಟಿ. ಸೊ ಬಾಡಿಗೆ ಬರುತ್ತಾ? ಬಾಡಿಗೆ ಬರುತ್ತೆ. ಅಕ್ಕಪಕ್ಕ ಬಂದು ನೀವು ವಿಚಾರಿಸಿ. ಅಲ್ಲಿ ಟೂಲೆಟ್ ಕಾಣಲಿಲ್ಲ ಅಂದರೆ ಬಾಡಿಗೆ ಡಿಮ್ಯಾಂಡು. ಟೂಲೆಟ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಇಲ್ಲ ಅಂತ ಅರ್ಥ. ನೀವು ಯಾರನ್ನ ಮಾತಾಡ್ಸೋಕೆ ಹೋಗ್ಬೇಡಿ, ವಾಪಸ್ ಮನೆಗೆ ಹೋಗಿ. ಸರಿನಾ? ಡನ್. ಡೈಮೆನ್ಷನ್ 20x33 ಇನ್ ಸ್ಕ್ವೇರ್ ಫೀಟ್, 660 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಲಿಮಿಟ್. ಟೋಟಲ್ ಫ್ಲೋರ್ಸ್ 3 ಫ್ಲೋರ್ಸ್. ಗ್ರೌಂಡು ಫಸ್ಟ್ ಸೆಕೆಂಡ್. ಗ್ರೌಂಡಲ್ಲಿ 1 BHK ಕಾರ್ ಪಾರ್ಕಿಂಗ್. ಫಸ್ಟು 2 BHK, ಸೆಕೆಂಡ್ ಫ್ಲೋರು 2 BHK. ಇದು ಗೇಟು. ಇನ್ನು ನಾನು ಹೇಳೋ ಅಗತ್ಯ ಇಲ್ಲ, ಎಲ್ಲ ನೀವೇ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಿರ್ತೀರ, ಆದರೂ ಹೇಳ್ತೀನಿ. ಇದು 16 ಗೇಜ್ MS ಗೇಟ್. ಕಾರ್ ಪಾರ್ಕಿಂಗ್. ಇದರಲ್ಲಿ ಒಂದು ಕಾರನ್ನು ಪಾರ್ಕ್ ಮಾಡಿ ಒಂದು 3-4 ಬೈಕನ್ನು ಪಾರ್ಕ್ ಮಾಡ್ಬೋದು. ಹೇಗೆ ಅಂದರೆ ಆ ಪ್ಯಾಸೇಜಲ್ಲೂ ಪಾರ್ಕ್ ಮಾಡ್ಬೋದು ಕಂಡ್ರೆ, ಅದೇ ಹೇಳ್ತಿದ್ದೀನಿ. ಮತ್ತೆ ನೀವು ಕ್ರಿಟಿಸೈಸ್ ಮಾಡಬೇಡಿ, ಟೀಕೆ ಮಾಡಬೇಡಿ. ನೋಡಿ, ಪಾರ್ಕಿಂಗಲ್ಲೂ POP ಲೈಟ್ ಕೊಟ್ಟಿದ್ದಾರೆ. ಸುತ್ತು ಫುಲ್ ಸೇಫ್ಟಿ ಗ್ರಿಲ್ ಇದೆ. ಒಂದು ಈವನ್ ಆಪೋಸಿಟ್ ವಾಲ್ಗೂ ಗ್ಲಾಸಿ ಟೈಲ್ಸ್ ಹಾಕಿದ್ದಾರೆ, 2x4 ಟೈಲ್ಸ್. ಈ ಸೈಡು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಸೇಫ್ಟಿ ಗ್ರಿಲ್ ಇದೆ ನೋಡಿ. ಚಾರ್ಜಿಂಗ್ ಪಾಯಿಂಟು ಕೊಟ್ಟಿದ್ದಾರೆ. ಇದು ಮೀಟರ್ ಬೋರ್ಡು. ನೋಡೋರಲ್ಲ, ಚಾರ್ಜಿಂಗ್ ಪಾಯಿಂಟ್ಸು, ಪ್ಲಗ್-ಇನ್ಸ್ ಎಲ್ಲ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಇದೆ. ನೋಡೋಣ, ಅದಕ್ಕಿಂತ ಮೊದಲು ಸಂಪ್ ನೋಡೋಣ. ಸಂಪ್ 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಅದು. ಇದು 1 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ನಾರ್ತ್. ಫ್ರೇಮ್ ಡೋರ್ 2, ಪಿಟ್ಸಾಲ್ ವುಡ್ 1. ಇದು 1 BHK ಹೌಸ್. ಹಾಲು, ಇದರಲ್ಲೂ POP ಇದೆ. TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಡ್ರಾಸ್ ಚೆಕ್ ಮಾಡ್ತೀವಿ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ. ಭಾಳ ದೊಡ್ಡ ಹೃದಯ ಬೇರೆದು ಬಿಲ್ಡರ್ದು. ಸೊ ಚಿಕ್ಕ ಮನೆಯಲ್ಲೂ 1 BHK ಅಲ್ಲೂ ಡ್ರಾ ಎಲ್ಲ ಕೊಟ್ಟಿದ್ದಾರೆ. TV ಕ್ಯಾಬಿನೆಟು ಕೊಟ್ಟಿದ್ದಾರೆ. ಇದು ಕಿಚನ್. ಈ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇಂಟೀರಿಯರ್ಸು ಮಾಡಿಸಿದ್ದಾರೆ ಕಣ್ರಿ. ಇನ್ನೇನು ಬೇಕು? ಈ ರೀತಿ ಇದ್ದರೆ ಗ್ಯಾರಂಟಿ ಒಂದು 500 ರೂಪಾಯಿ 1000 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಬಾಡಿಗೆ ಎಷ್ಟು ಕೊಡ್ತಾರೆ? ಒಂದು 6000. ಅಷ್ಟು ಕೊಡ್ತಾರೆ. ಹೌದು, ಅವ್ರಿಗೆ ಗ್ಯಾರಂಟಿ ಕೊಡ್ತಾರೆ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ. ಇದು ಬೆಡ್ರೂಮ್. ಡೋರೆಲ್ಲ ರೆಡಿಮೇಡ್ ಡೋರ್ಸ್. ಈ ಬೆಡ್ರೂಮಲ್ಲಿ ವಿಂಡೋ ಇದೆ ನೋಡಿ. ಮೇಲೆ ಎಂಥದ್ದು ಕೊಟ್ಟಿಲ್ಲ, ಬೇಕಿಲ್ಲ, ಫ್ಯಾನ್ ಫಿಟ್ ಮಾಡ್ಕೊತಾರೆ. ಲೈಟಿಂಗ್ಸ್ ಪ್ರಾವಿಷನ್ ಕೊಟ್ಟಿದ್ದಾರೆ ಕಂಡ್ರೆ, ಬಲ್ಬ್ ಹಾಕಿಲ್ಲ ಅಷ್ಟೇ. ಈ ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್ಗೆ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. 3 ಡೋರ್ ಕೊಟ್ಟಿದ್ದಾರೆ ಕಣ್ರಿ. ಎಷ್ಟಾದರೂ ಸ್ಟೋರ್ ಮಾಡ್ಬೋದು. 1 BHK ಬರೋರು 8 ಜನ ಇರ್ತಾರೆ. ಒಬ್ಬರು ಇಲ್ಲ ಅಥವಾ ಗಂಡ ಹೆಂಡತಿ ಇರ್ತಾರೆ, ಇಲ್ಲ ಒಂದು ಮಗು ಇರುತ್ತೆ ಅಷ್ಟೇ. ಮೋರ್ ದ್ಯಾನ್ ಎನಫ್ ಈ ಸ್ಟೋರೇಜ್ ಮಾಡಲಿಕ್ಕೆ. ಚೆನ್ನಾಗಿ ಮಾಡಿದ್ದಾರೆ ಪ್ಲ್ಯಾನ್ ಆಗಿ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ಹಾಲು ಆಗುತ್ತಾ ಇಲ್ವಾ ಎಲ್ಲನೂ ಅಬ್ಸರ್ವ್ ಮಾಡ್ಬೋದು. ಮನೆಯಲ್ಲ ಕೂತು ಮನೆ ಆಗುತ್ತಾ ಇಲ್ವ ಅನ್ನೋದು ಡಿಸೈಡ್ ಮಾಡ್ಬೋದು. ಇದು ಟಾಯ್ಲೆಟ್ ಆರ್ ರೆಸ್ಟ್ ರೂಮ್, ವಾಶ್ರೂಮ್, ಏನಂತ ಕರೀತೀರೋ ನಿಮ್ಮ ಇಷ್ಟ. ಇದರಲ್ಲಿ ಕಮೋಡು ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ. ವಿಂಡೋನು ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಓಕೆ, ಗ್ರೌಂಡ್ ಫ್ಲೋರ್ಲಿ 1 BHK ಹೌಸ್ ನೋಡಿದ್ರಲ್ಲ. ಇದು ಬಾಡಿಗೆ ಎಷ್ಟು ಅಂತ ನೆನಪಿದೆಯಲ್ಲ? 6000 ಅಷ್ಟು ಬರುತ್ತಾ? ಎಸ್ ಬರುತ್ತೆ. 5ರಿಂದ 6000 ಅಂದ್ಕೊಳ್ರಿ, ಮತ್ತೆ ಯಾಕೆ ನಿಮ್ಗೆ ಅಷ್ಟು ಡೌಟ್? ಓಕೆ, ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸು. ವಿ ಆರ್ ಇನ್ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ
2 BHK ಹೌಸ್ ಇದೆ, ಫುಲ್ 2 BHK ಹೌಸ್ಗೆ ಫುಲ್ ಸೇಫ್ಟಿ ಗ್ರಿಲ್ ಇದೆ, ಗೇಟು ಎಲ್ಲ ಕೊಟ್ಟಿದ್ದಾರೆ. ಒಂದ್ಸಲ ಲಾಕ್ ಮಾಡಿದ್ರೆ ಯಾರು ಇನ್ಸೈಡ್ ಬರೋಕ್ಕಾಗೋದಿಲ್ಲ, ಆ ರೀತಿ ಮಾಡಿದ್ದಾರೆ. ಇಲ್ಲಿ POP ಮಾಡಿದ್ದಾರೆ. ಅಕಸ್ಮಾತ್ ನೀವು ಬಿಲ್ಡಿಂಗ್ ತೊಗೊಂಡು ಇದರಲ್ಲಿ ಇರ್ತೀವಿ ಅಂದರೆ ಈ ಫಸ್ಟ್ ಫ್ಲೋರಲ್ಲಿ ನಿಮಗಾಗಿ ಈ ಮನೆಯನ್ನು ರೆಡಿ ಮಾಡಿರೋದು. ಇದು ಓನರ್ 2 BHK ಹೌಸ್, ಮೈನ್ ಡೋರು ಫೇಸಿಂಗ್ ನಾರ್ತ್, ಫ್ರೇಮ್ ಡೋರ್ 2 ಟೀಕುಡ್, ಭಾಳ ಚೆನ್ನಾಗಿದೆ ನೋಡಿ, ವೆರಿ ನೈಸ್. ಶೋಯಿಂಗ್ ಯು 2 BHK ಹೌಸ್ ಹಾಲನ್ನು ತೋರಿಸ್ತಿದ್ದೀನಿ. ಇದರಲ್ಲೂ POP ಮಾಡಿದ್ದಾರೆ ನೋಡಿ, ಗ್ರ್ಯಾಂಡ್ ಆಗಿದೆ ಈ ಫ್ಲೋರು. ಫಸ್ಟ್ ಫ್ಲೋರು 2 BHK ಹೌಸ್ ಗ್ರ್ಯಾಂಡ್ ಆಗಿದೆ. ನೀವು ತೊಗೊಂಡು ಇರ್ಬೋದು, ಇಲ್ಲ ತೊಗೊಂಡು ಬಾಡಿಗೆ ಕೊಡ್ಬೋದು. ಹಾಲು ಚೆನ್ನಾಗಿದೆ. 660 ಅಡಿಯಲ್ಲಿ ಹಾಲು ಎಷ್ಟು ಇರಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಪ್ಲ್ಯಾಂಡಾಗಿ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ಟು ನೋಡಿ, TV ಕ್ಯಾಬಿನೆಟ್ಗೆಲ್ಲ ಡ್ರಾಫ್ಟ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ಗೆ ಡ್ರಾಗಳು ಕೊಟ್ಟಿದ್ದಾರೆ. ಸೊ ಪ್ರತಿ ಮನೆಯಲ್ಲೂ ಹೇಗೆ ಡ್ರಾಸು ಪ್ರತಿಯೊಂದು ಇರುತ್ತೋ ಅದೇ ರೀತಿ ಮಾಡಿದ್ದಾರೆ ರೀ. ಸೊ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಕಿಚನ್ ಎಂಟ್ರೆನ್ಸು, ಅಲ್ಲೂ ನೋಡಿ ಅಲ್ಲಿ ವಾರ್ಡ್ರೋಬಲ್ಲಿ ಸೊ ಡೆಕೋರೇಟ್ ಮಾಡಿದ್ದಾರೆ, ಆರ್ಚ್ ಎಲ್ಲ ಮಾಡಿದ್ದಾರೆ. ಇದು ಪೂಜಾ ರೂಮು, ಇದರಲ್ಲೂ POP ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಮಾಡ್ಯುಲರ್ ಕಿಚನ್. ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಸ್ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಸೊ ಇಂಟೀರಿಯರ್ಸು ಮಾಡಿದ್ದಾರೆ. ಫ್ಲೋರಿಂಗ್ ಸೇಮ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ಸನ್ನು ಚೆಕ್ ಮಾಡ್ತಿದ್ದೀನಿ ನೋಡಿ. ಹೆಣ್ಮಕ್ಳು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರಲ್ಲ, ಹಾಗಾಗಿ ಪ್ರತಿಯೊಂದು ಬಾಕ್ಸು ತೋರಿಸ್ತಿದ್ದೀವಿ ನೋಡಿ. ಇದು ಸಿಂಕ್, ಲಾಫ್ಟ್, ಎಕ್ಸಾಸ್ಟ್ ಫ್ಯಾನ್ ಹೋಲು ಎಲ್ಲ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 1, ಡೋರ್ ಲ್ಯಾಮಿನೇಟ್ ಡೋರೆ, ರೆಡಿಮೇಡ್ ಡೋರ್ಸು. ಈ ಬೆಡ್ರೂಮ್ 1ನಲ್ಲಿ ಸ್ವಲ್ಪ POP ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಡ್ಸ್ ಬೆಡ್ರೂಮ್, ವಿಂಡೋನು ಕೊಟ್ಟಿದ್ದಾರೆ, ವಾರ್ಡ್ರೋಬು ಮಾಡಿದ್ದಾರೆ. ನೋಡಿದ್ರೆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇಲ್ಲೂ ಡ್ರಾ ಕೊಟ್ಟಿದ್ರು ಕಣ್ರಿ. ಕಿಡ್ಸ್ ಬೆಡ್ರೂಮ್ ಅಥವಾ ಪೇರೆಂಟ್ಸ್ ಬೆಡ್ರೂಮ್, ಯುವರ್ ವಿಶ್, ಏನಾದರೂ ಮಾಡ್ಬೋದು ಇದನ್ನು. ಇಲ್ಲ ಗೆಸ್ಟ್ ಬೆಡ್ರೂಮ್ ಆದರೂ ಗೆಸ್ಟ್ ಬೆಡ್ರೂಮ್ ಹಾಗೂ ಯೂಸ್ ಮಾಡ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ, ಆ ಸೈಡ್ ರೈಟ್ ಸೈಡ್ ಮೇನ್ ಡೋರ್ ಹತ್ರ ಸ್ಟ್ರೈಟ್ ಇರೋದು ಏನು ಬೆಡ್ರೂಮ್. ಇದು ಲೆಫ್ಟ್ ಸೈಡ್ ಇರೋದು ಕಾಮನ್ ಟಾಯ್ಲೆಟ್ ಮೊದಲು ನೋಡೋಣ. ಹಾಂ, ಕಾಮನ್ ಟಾಯ್ಲೆಟ್ ಸೂಪರ್ ಆಗಿದೆ ಕಣ್ರಿ, ಸ್ಪೇಷಿಯಸ್ ಆಗಿ ಓದೋಕ್ಕೆ ಚೆನ್ನಾಗಿದೆ, ಗ್ಯಾರಂಟಿ ಇಷ್ಟ ಆಗುತ್ತೆ. ಕಮೋಡು ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಸೇಮ್ ಟೈಲ್ಸು, ಶವರು ಎಲ್ಲ ಫಿಟ್ ಮಾಡಿದ್ದಾರೆ. UPS ಪಾಯಿಂಟ್ ಮೇಲೆ ಕೊಟ್ಟಿದ್ದಾರೆ ಆಟದಲ್ಲಿ, ನೋಡಿದ್ರಲ್ಲ. ನೋಡಿದೆ. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಇದು ಮಾಸ್ಟರ್ ಬೆಡ್ರೂಮ್ ಕಣ್ರಿ. ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿ ಇದೆ ಕಣ್ರಿ. POP ಮಾಡಿದ್ದಾರೆ. ವಿಂಡೋ ಇದೆ, ವಾರ್ಡ್ರೋಬ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಾಟ್ ಆ್ಯಂಡ್ ಟ್ರಿಪಲ್ ಕಾಟ್ ಆಗ್ಬೋದು ಕಣ್ರಿ, ಅಷ್ಟು ದೊಡ್ಡದಾಗಿದೆ. ವೆರಿ ನೈಸ್, ಡೆಫಿನೆಟ್ಲಿ ಯು ಲೈಕ್. ಒಂದು ಬೆಡ್ರೂಮ್ ದೊಡ್ಡದಾಗಿದೆ, ಒಂದು ಚಿಕ್ಕದಿದೆ. ಸೊ ಇವು ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸಾರಿ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ. ಚೆನ್ನಾಗಿ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಇನ್ಸೈಡ್ ಶೆಲ್ಸ್ ಕೊಟ್ಟಿದ್ದಾರೆ. ಎಷ್ಟಾದರೂ ನಮ್ಮ ಬಟ್ಟೆ ಬರೀನ ಇಡ್ಬೋದು ಅಲ್ಲಿ. ಇಲ್ಲಿ ಡ್ರಾನು ಇದೆ ನೋಡಿ, ಚಿನ್ನ ಆಭರಣಗಳು ಇಡೋದಕ್ಕೆ ಈ ಡ್ರಾ ಯೂಸ್ ಆಗುತ್ತೆ. ಇಲ್ಲ ಈಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಇಡ್ಬೋದು. ಸೊ ನಮ್ಮ ಬ್ಯೂಟಿ ಸೀಕ್ರೆಟ್ ಪ್ಲೇಸ್ ಇದು. ಇಲ್ಲೆಲ್ಲ ಮೇಕಪ್ ಕಿಟ್ ಸ್ಟೋರ್ ಮಾಡ್ಬೋದು. ಮಿರರ್ ಇದೆ ನೋಡಿ, ನಮ್ಮ ಅಂದ ಚಂದನ ನೋಡಲಿಕ್ಕೆ ಮಿರರ್, ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ. ಓಕೆ, ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮು. ಎಸ್, ವೆರಿ ಗುಡ್. ಓಕೆ, ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ನೋಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸೇ, ಸೇಮ್ ಡಿಟೋ. ಇಲ್ಲಿ
ನೋಡಿ ಎಂಟ್ರೆನ್ಸ್ ಇದು ರೋಡ್ ಸೈಡ್ ಓಪನ್ ಗ್ಯಾಪ್ ಕೊಟ್ಟಿರೋದು ಒಳ್ಳೇದು. ಏನನ್ನ ನೀವು ಸಾಮಗ್ರಿನ ಮೆಟೀರಿಯಲ್ನ ಶಿಫ್ಟ್ ಮಾಡಬೇಕಂದ್ರೆ ಅಲ್ಲಿಂದ ತೊಗೋಬೋದು. ವಿ ಆರ್ ಇನ್ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನೈತೆ, ಸೇಮ್ 2 BHK ಹೌಸ್ ಇದೆ. ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ ಅದೇ ರೀತಿ ಡಿಟೋ 2 BHK ಹೌಸ್ ಇರೋದು ನೋಡಿ. ಸೇಫ್ಟಿ ಗ್ರಿಲ್ಲು, ಗೇಟು ಎಲ್ಲ ಅದೇ ರೀತಿ ಇದೆ. ಇದು 2 BHK ಹೌಸ್ ಮೈನ್ ಡೋರ್. ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಮೈನ್ ಡೋರ್ ಫೇಸಿಂಗ್ ನಾರ್ತ್, ಫ್ರೇಮ್ ಡೋರ್ 2 TK. ಕನ್ಫ್ಯೂಸ್ ಆಗ್ತಿದೆಯಲ್ಲ, ಸೇಮ್ ಡಿಟೋ ಇದೆ. ನಾನೊಂಚೂರು ಚೇಂಜಸ್ ಇರುತ್ತೆ ಅಂದ್ಕೊಂಡೆ, ಆದರೆ ಇಲ್ಲ, ಚೇಂಜಸ್ ಇದೆ. ಯಾವುದು ಇನ್ಸೈಡ್ TV ಕ್ಯಾಮ್ರೆಟ್ ಇದೆ ನೋಡಿ, ಅದು ನೋಡಿ ಓಹೋ ಅಂತ ಹೇಳ್ಬೋದು. ಮತ್ತು POPನೂ ಸ್ವಲ್ಪ ಚೇಂಜ್ ಇದೆ. ಪ್ಲ್ಯಾನಿಂಗ್ ಮಾತ್ರ ಸೇಮ್ ಡಿಟೋ. ಕಲರ್ಸು, ಆ TV ಕ್ಯಾಬಿನೆಟ್ ನೋಡಿ, ಹಾಲು ಸೇಮ್ ಡಿಟೋ. ಫಸ್ಟ್ ಫ್ಲೋರಲ್ಲಿ ಹೇಗಿದೆಯೋ ಅದೇ ರೀತಿ ಇದೆ. ಏನೇನು ಚೇಂಜಸ್ ಇದೆಯಾ ಪ್ಲ್ಯಾನಲ್ಲಿ? ಇಲ್ಲ, ವುಡ್ ವರ್ಕಲ್ಲಿ ಏನೂ ಚೇಂಜ್ ಇಲ್ಲ, ಸೇಮ್ ಡಿಟೋ ಮಾಡಿದ್ದಾರೆ. ಅದೇ ಪ್ಲ್ಯಾನಿಂಗ್, ಅದೇ ಥೀಮ್. TV ಕ್ಯಾಬಿನೆಟು ಎಲ್ಲನೂ ಅಷ್ಟೇ. ಓಕೆ, ನೀವು ನೋಡ್ತಾ ಹೋಗಿ, ಸೇಮ್ ಡಿಟೋ ಇದೆ. ಮೊದಲು ಒಟ್ಟು ಈ 3 ಫ್ಲೋರು ಅಂದರೆ 3 ಮನೆ ಇದಾವಲ್ಲ, 3 ಮನೆಯೂ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಗ್ರೌಂಡ್ ಫ್ಲೋರು 1 BHK ಹೌಸು 6,000. ಫಸ್ಟ್ ಫ್ಲೋರು 2 BHK ಅದು 15,000. 15 ಬೇಡ 14 ಅಂತ ಇಟ್ಕೊಳ್ಳಿ. ಈಗ ನೋಡ್ತಿದ್ದೀವಲ್ಲ, ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK, ಇದು 12,000. ಗ್ರೌಂಡ್ ಫ್ಲೋರ್ 6, ಫಸ್ಟ್ ಫ್ಲೋರು 14. ಎಷ್ಟಾಯಿತು? 6 + 14 20,000. ಇದು 12,000. 20 + 12 32,000. ಸೊ ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ 32,000 ಬಾಡಿಗೆ ಆದಾಯ ಬರುತ್ತೆ. 32ರಿಂದ 35,000 ಅಂತ ಇಟ್ಕೊಳ್ಳಿ ರಫಾಗಿ. ಅಕಸ್ಮಾತ್ ನೀವು ಇಲ್ಲ ನಾವು ಫಸ್ಟ್ ಫ್ಲೋರ್ ತೊಗೊಂಡು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ ಅಂದರೆ ಅದು ಮೈನಸ್ ಮಾಡಿ 14,000. ಈಗ ನೋಡ್ತಿರೋದು 12,000 ಮತ್ತು ಗ್ರೌಂಡ್ ಫ್ಲೋರ್ 6,000. ಎಷ್ಟು? 18,000. ನೀವು ಇಟ್ಕೊಂಡು ಆರಾಮಾಗಿ 18,000 ಪ್ರತಿ ತಿಂಗಳು ಗಳಿಸ್ಬೋದು. ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ. 70% ಲೋನ್ ಆಗುತ್ತೆ. ನೀವು ಅರ್ನ್ ಮಾಡ್ತಿರ್ಬೇಕಷ್ಟೆ. ಲೋನ್ ಅಂತೂ ಹಾಗೆ ಆಗುತ್ತೆ. ಈ ಖಾತಾ ಯಾವ್ಯಾವ ಬ್ಯಾಂಕಲ್ಲಿ ಆಗುತ್ತೆ? ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಆಗಲ್ಲ, ಇನ್ನು ಉಳಿದಿದ್ದು ಎಲ್ಲ ಬ್ಯಾಂಕಲ್ಲಿ ಆಗುತ್ತೆ. ಕ್ಯಾನ್ಫಿನ್ನು, LIC, ICIC, ಪಂಜಾಬ್ ನ್ಯಾಷನಲ್ಸ್, ಇವೆಲ್ಲ ಇದಾವಲ್ಲ, ಇವೆಲ್ಲ ಬ್ಯಾಂಕ್ಗಳಲ್ಲೂ ಲೋನ್ ಆಗುತ್ತೆ. ಹೈಲೈಟ್ಸ್ ಅಂತೀರಾ? ಮೊದಲೇ ಹೇಳಿದೆ, ಚಿಕ್ಕಬಿದರ್ಕಲ್ ಮೆಟ್ರೋ 1 ಕಿಲೋಮೀಟ್ರು, ತುಮಕೂರು ಹೈವೇ ಇಲ್ಲ BMTC ಬಸ್ ಸ್ಟ್ಯಾಂಡ್ 1 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರು, ಮಂಜುನಾಥ ನಗರ ಮೆಟ್ರೋ 1.25 ಕಿಲೋಮೀಟ್ರು, 8th ಮೈಲು 2ರಿಂದ 2.5 ಕಿಲೋಮೀಟ್ರು, ಟಿ ದಾಸರಹಳ್ಳಿ 2.5ರಿಂದ 3 ಕಿಲೋಮೀಟ್ರು, ಜಾಲಹಳ್ಳಿ ಕ್ರಾಸ್ 4 ಕಿಲೋಮೀಟ್ರು, ಬಗಲ್ಗುಂಟೆ ಡಿ ಮಾರ್ಟು ಇವೆಲ್ಲನೂ ಹತ್ತಿರ ಕಣ್ರಿ. ಒಳ್ಳೆ ಲೊಕೇಶನ್ ಪಾಯಿಂಟಲ್ಲಿ ಇದೆ. ಸೌಂದರ್ಯ ಸ್ಕೂಲ್ ಹತ್ತಿರ. ಸೊ ಇವರು ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಒಂದು 3.5 ಕಿಲೋಮೀಟರು ಅಕ್ಕಪಕ್ಕ. ಮತ್ತು ಸ್ಪರ್ಶ ಹಾಸ್ಪಿಟಲ್ಲು, ಇನ್ನೊಂದು ಈ ಪ್ರಕ್ರಿಯೆ ಹಾಸ್ಪಿಟಲ್ ಅಂತ ಇದೆ 8th ಮೈಲು, ಅದು ಹತ್ರನೇ. ಈ ರೀತಿ ಹೇಳ್ತಾ ಹೋದರೆ ಒಂದು ಲೊಕೇಶನಲ್ಲಿ ವಾಸ ಮಾಡಲಿಕ್ಕೆ ಏನೇನು ಫೆಸಿಲಿಟೀಸು, ಅಮ್ಯುನಿಟೀಸ್ ಇರಬೇಕು ಅವೆಲ್ಲನೂ ಈ ಲೊಕ್ಯಾಲಿಟಿಯಲ್ಲಿ ಇದ್ದಾವೆ. ಪ್ರೈಸ್ 98 lakh, ನೆಗೋಷಬಲ್. ಲೊಕೇಶನ್ ನಿಯರ್ ಬೈ ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್, 8th ಮೈಲ್, ಟಿ ದಾಸರಹಳ್ಳಿ, ನಾರ್ತ್ ಬ್ಯಾಂಗ್ಳೂರು. ಈ ಮನೆ ಇಷ್ಟ ಆಯಿತು, ಮನೆ ತೊಗೋಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ಆರಾಮಾಗಿ ವಿಸಿಟ್ ಮಾಡ್ಬೋದು. ಇದೊಂದೇ ಅಲ್ಲ, ಇದೇ ರೀತಿ ಪ್ರಾಪರ್ಟಿಗಳು 98 ಲಕ್ಷದಿಂದ 2 ಕೋಟಿವರೆಗೂ ಮನೆಗಳಿದ್ದಾವೆ. ಅವೆಲ್ಲ ನಿಮ್ಗೆ ಯಾವ ಬಡ್ಜೆಟಲ್ಲಿ ಬೇಕೋ ಆ ಬಡ್ಜೆಟ್ಗೆ ತಕ್ಕಂತೆ ಮನೆಗಳು ತೋರಿಸ್ತೀವಿ. ಬನ್ನಿ, ತಗೊಳ್ಳಿ, ಚೆನ್ನಾಗಿರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.